ಅಮಿತ್, ನಂಗೆ ಇವತ್ತೇ ನಿಮ್ ಕಷ್ಟ ಅರ್ಥ ಆಗಿದ್ದು. ಸಾರಿ. ಅಮಿತ್ ಯಾರಪ್ಪ ಅಂದ್ರೆ ಪ್ರಿಯಾಂಕಕ್ಕ ಮತ್ತು ಅವ್ರ ಯಜಮಾನ್ರು. ಕತೆ ಹೆಂಗೋ ಗೊತ್ತಿಲ್ಲ ಮನೆಯದು. ಓಕೆ, ಸೊ ದಿಸ್ ಅಂದ್ರೆ ಯಾಕಂದ್ರೆ ಮೊದಲಿಂದನೂ ಹಾಗೇನೆ ಎಲ್ರು ಹೆಣ್ಮಕ್ಳು ನಿಮ್ಮ ಮನೇಲಿ? ಹಾ ಅಂದ್ರೆ ಅಲ್ಲಿಂದನೂ ಹಾಗೇನೆ ಎಲ್ರು? ಇಲ್ಲ, ನಂದು ಅಪ್ಪ ಅವರು 10 ಜನ ಮಕ್ಕಳು. ಹಾ, ಅದ್ರಲ್ಲಿ ಸಹ ಹುಡುಗರೇ ಡಾಮಿನೆನ್ಸ್ ಇರೋದು. 6 ಮೆಂಬರ್ಸ್ ಬಾಯ್ಸ್, 4 ಗರ್ಲ್ಸ್. ನನ್ನ ಅಪ್ಪನಿಗೆ ಅವರ ಯಂಗ್ ಇದ್ದಾಗ ಅವ್ರಿಗೆ ಹುಡುಗಿರನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಅವ್ರಿಗೆ ಹೇಗಂದ್ರೆ ಹುಡುಗಿರ್ದು ಕೂದಲು ಅವರದ್ದು ಡೆಸ್ಕಿಗೆಲ್ಲ ಬಿದ್ದರೆ ಕತ್ರಿ ಹಾಕೋರು, ಈ ಥರದ ಕ್ಯಾರೆಕ್ಟರ್. ಸ್ವಲ್ಪ ಅಂದರೆ ತುಂಬ ಜೋರಿದ್ರಂತೆ. ಹಾಂ, ಅವರಿಗೆಲ್ಲ ಹುಡುಗಿರು ಹೇಳೋ, ನಿಂಗೊಂದು ಹುಡುಗಿ ಹಾಗಿದ್ದೇ ಸಿಗಬೇಕು, ನಿಂಗೆ ಹೆಂಡ್ತಿನೂ ಹಾಗೆ ಸಿಗ್ಬೇಕಂದ್ರೆ ಶಾಪ ಹಾಕೋರಂತೆ ಎಲ್ಲರೂ. ಆಯಿತಾ? ಅದರಲ್ಲೂ ಕೆಲವು ಫ್ರೆಂಡ್ಸ್ ಹೇಳ್ತಾರೆ, ಅವರದ್ದು ಫ್ರೆಂಡ್ಸ್ ಎಲ್ಲ, ನಾವು 3 ಜನ, ನಿನಗೆ ನೀನು ಅಷ್ಟು ನಮಗೆಲ್ಲ ಉಪದ್ರ ಮಾಡಿದ್ಯಲ್ಲ, ಅದಕ್ಕೆ ನಿಂಗೆ 3 ಜನ ಹೆಣ್ಮಕ್ಳು ಹುಟ್ಟಿರೋದು, ನಿಂಗೆ ಈಗ ಹುಡುಗಿರ್ದು ಕಷ್ಟ ಗೊತ್ತಾಗ್ತದೆ ನಿಂಗೆ ಅಂತೇಳಿ ಅಷ್ಟು ತೊಂದರೆ ಕೊಡೋರು, ಎಲ್ಲರಿಗೂ ತೊಂದರೆ ಕೊಡೋರು. ಹುಡುಗಿರಂದರೆ ಆಗ್ತಾ ಇಲ್ದಿರೋ ಅಂತ ಒಂದು ಕ್ಯಾರೆಕ್ಟರ್. ಈಗ ಹುಡುಗಿರಂದರೆ ಅವ್ರಿಗೆ ತುಂಬ ಇಷ್ಟ. ಅಲ್ಲಿಗೆ ಅವ್ರ ಮಕ್ಕಳು ನಮ್ಮನ್ನೆಲ್ಲ ಒಂದು ದಿನ ನಂಗೆ ಹೊಡೆದಿರ್ಲಿಕ್ಕಿಲ್ಲ, ಆ ಥರ ಇಲ್ಲ. ತುಂಬ ಸಾಫ್ಟ್. ಅಂದರೆ ಹೆಣ್ಮಕ್ಳು, ಅಯ್ಯೋ ನನ್ನ ಮಕ್ಕಳು ಆ ಥರ ಇರೋರು ಅವರು. ಬಟ್ ಹೇಗೆ ಪೊಲಿಟಿಕಲ್ ಲಿಂಕ್ ಹೇಗೆ ನಿಮ್ಮ ಫ್ಯಾಮಿಲಿಗೆ? ಅಂದರೆ ನಾನು ಹುಟ್ಟಿದಾಗಿಂದನೂ ಅಪ್ಪ ಅಮ್ಮ ಇಬ್ಬರೂ ಪಾಲಿಟಿಕ್ಸಲ್ಲೇ ಇದ್ದಾರೆ. ಅಂದರೆ ಫಸ್ಟ್ ಅಪ್ಪ ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ರು, ಆಮೇಲೆ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಆಗಿದ್ರು, ಆಮೇಲೆ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ರು, ಮತ್ತೆ ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟ್ ಆಗಿದ್ರು. ಅಂದರೆ ಸುಳ್ಯ ತಾಲೂಕು ಫುಲ್ಲು ನನ್ನ ಅಪ್ಪನೇ ಅಧ್ಯಕ್ಷರಾಗಿದ್ರು, 2 ಸರ್ತಿ ಆಗಿದ್ರು. ನನ್ನ ಚಿಕ್ಕರು, ಹೌದು. ಆ ನಂತರ ಅಪ್ಪ, ನಾನು ಕಾಲೇಜಲ್ಲಿದ್ದಾಗ ಇಂಜಿನಿಯರಿಂಗ್, ಅಂದರೆ ನಾನು ಇಂಜಿನಿಯರಿಂಗ್ ಎಲ್ಲ ಮಾಡ್ಬೇಕಾದ್ರೆ ಅವ್ರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು. ಆ ನಂತರ ಅವರು ಈ ಲೈಕ್ ಅಂದರೆ ಅವರದ್ದೇ ಈ ಇದೆಲ್ಲ ಇರುತ್ತಲ್ಲ ಪಾರ್ಟಿ, ಇದರದ್ದೆಲ್ಲ ಹೆಡ್ ಆಗಿದ್ದರು. ಅದಾದಮೇಲೆ ಅವ್ರಿಗೆ ಒಂದು ಪಾಯಿಂಟ್ ಆದಮೇಲೆ ಒಂದು ಸರ್ತಿ ಅವ್ರಿಗೆ ಮರ್ಡರ್ ಅಟೆಂಪ್ಟ್ ಎಲ್ಲ ಆಗಿತ್ತು. ಸೊ ಅದಾದ ಮೇಲೆ ನಾವು ಎಲ್ಲರೂ ಬೇಡ ಸಾಕು ಇಲ್ಲಿಗೆ, ತುಂಬ ಪಾಲಿಟಿಕ್ಸ್ ನನಗೆ ಸಹ ಇಷ್ಟ ಇಲ್ಲ ಅಂತ ಹೇಳಿ ನಾವೆಲ್ಲ ಹೇಳಿ ಅಪ್ಪ ನಿಲ್ಲಿಸಿದ್ರು. ಅಮ್ಮಂದು ಜರ್ನಿ ಹಾಗೇ ಕಂಟಿನ್ಯೂ ಆಯಿತು. ಅಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು. ಈಗ ಇದ್ದಾರೆ ಒಂದು ಒಳ್ಳೆ ಪೊಸಿಷನಲ್ಲೇ ಇದ್ದಾರೆ. ಸೊ ನಿಮ್ಮ ಚಿಕ್ಕ ವಯಸ್ಸಿಂದನೂ ಒಂಥರ ಪೊಲಿಟಿಕಲ್ ಲೀಡರ್ಸು, ಪೊಲಿಟಿಕಲ್ಲು ಅಂದರೆ ಒಂದು ಪ್ರಯಾರಿಟಿ ಎಲ್ಲೋದ್ರೂ ಹಾಗೆಲ್ಲ ಎಂತ ಇಲ್ಲ. ನಾನು ಇದುವರೆಗೆ ಗೌರ್ಮೆಂಟ್ ಅವ್ರಿಗೆ ಕಾರೆಲ್ಲ ಕೊಡ್ತಾರಲ್ಲ, ನಾನು ಅದರೊಳಗೆ ಇದುವರೆಗೆ ಕೂತಿಲ್ಲ. ಅವರೇ ಯೂಸ್ ಮಾಡಿಲ್ಲ ಇದುವರೆಗೆ. ಎಂತಕ್ಕೆ ನಂದು ಉಂಟಲ್ಲ ಅವ್ರದ್ದು. ಎಂತಕ್ಕೆ ಮನೆ ಹತ್ರ ತುಂಬಾ ಜನ ನೋಡ್ತಿರ್ತೀರಾ, ಯಾರೋ ಕೆಲಸ ಬೇಕು ಅಂತ ಬರ್ತಿರ್ತಾರೆ, ಸಹಾಯ ಬೇಕು ಅಂತ ಬರ್ತಿರ್ತಾರೆ. ಅಂದ್ರೆ ಈ ಮಾಹೋಲ್ಲೇ ಬೆಳೆದಿದ್ದೀರಿ ನೀವು ಉಂಟಾ? ಅಂದ್ರೆ ನಮ್ಗೀಗ ಹೇಗಾಗ್ತಿತ್ತು ಅಂತ ಹೇಳಿದ್ರೆ, ನಾವು ಸ್ಕೂಲಿಂದ ಬರುವಾಗಲೇ ಜನ ಸಂಜೆ ಈಗ ಇಲ್ಲಿ ಬೆಂಗಳೂರಲ್ಲೆಲ್ಲ ಈ ಪೊಲೀಸ್ ಈ ಥರ ಎಲ್ಲ ಇದೆ. ನಮ್ಮ ಊರಲ್ಲಿ ಈಗ ಸಹ ಹೇಗಂದ್ರೆ ಪಂಚಾಯಿತಿ ಮಾಡೋದು, ಯಾರ್ದೊಂದು ಜಾಗದ್ದೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಕೂತ್ಕೊಂಡು ಪಂಚಾಯಿತಿ ಮಾಡೋದು, ಇದು ಸಾಲ್ವ್ ಮಾಡೋದು, ಊರಲ್ಲಿ ಒಂದಷ್ಟು ಜನ ಕೂತ್ಕೊಂಡು ಡಿಸೈಡ್ ಮಾಡೋದು, ಆ ಥರ ನಮ್ಮ ಮನೆಯಲ್ಲಿ ನಡೀತಾನೆ ಇರ್ತದೆ. ನಾವು ಚೈಲ್ಡ್ಹುಡ್ ಫುಲ್ ಮನೇಲಿ ಜನವೇ ಜನ, ಯಾವಾಗಲೂ ಜನ. ನಾವೆಲ್ಲ ಹೋಗಿ ಮೇಲೆ ಕೂತ್ಕೊಳ್ಳೋದು. ಲೈಕ್ ಚಿಕ್ಕ ವಯಸ್ಸಿಂದನೂ ಬೇರೆಯವ್ರದ್ದು ಕಷ್ಟ ಸಮಸ್ಯೆಗಳು ಇದೆಲ್ಲ ನಾವು ಕೇಳಿಸ್ಕೊಳ್ತಾ ಇದ್ವಿ. ಅಂದರೆ ಏನು, ಹೇಗೆ ನಡೀತದೆ ವರ್ಲ್ಡ್, ಹೆಂಗೆ, ಎಷ್ಟು ಕೆಟ್ಟವರಿದ್ದಾರೆ, ಎಷ್ಟು ಒಳ್ಳೆಯವರಿದ್ದಾರೆ ಅಂತೆಲ್ಲ ಗೊತ್ತಾಗೋದು. ಕೆಲವ್ರದ್ದು ಕತೆ ಹೇಳುವಾಗ ತುಂಬ ಒಳ್ಳೆಯವ್ರು ಅನಿಸೋದು. ಅವ್ರು ಹೋದ ನಂತರ ಅಪ್ಪ ಹೇಳ್ತಿದ್ದೆ, ಇಲ್ಲ ಇವನದೇ ತಪ್ಪು, ಅವನೇ ಮಿಸ್ಟೇಕ್ ಅಂತ. ಅವಾಗ ನಮ್ಗೆ ಅನ್ಸೋದು, ಹಾಗಾದರೆ ಈಗ ಇಷ್ಟೊತ್ತು ಹೇಳಿದ ಹಾಗಾದ್ರೆ ಅವ್ನು ಸುಳ್ಳ ಅಂಥೇಳಿ ಎಲ್ಲ ಅನಿಸೋದು. ಅಂದರೆ ವರ್ಲ್ಡ್ ಇದು ತುಂಬ ಹತ್ತಿರದಲ್ಲಿ ನೋಡಿದ ಹಾಗೆ, ಕೆಟ್ಟವರು ಒಳ್ಳೆಯವರು ಎಲ್ಲರನ್ನೂ ನೋಡಿದ ಹಾಗೆ. ಬಟ್ ಯಾವಾಗಲೂ ಮನೇಲಿ ಜನ, ನಂಗೆ ಅದು ಇಷ್ಟ ಆಗ್ತಿರ್ಲಿಲ್ಲ ಚಿಕ್ಕ ಇರುವಾಗ. ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಅಂದರೆ ಪಂಚಾಯತಿಗೆ ಬಂದವರು ಬರೀ ಕೂತ್ಕೊಂಡು ಮಾತಾಡೋದಿಲ್ಲ, ಗಲಾಟೆ ಸಹ ಮಾಡ್ತಾರೆ, ಜೋರು ಕಿರ್ಚಾಡ್ತಾರೆ. ಅದೆಲ್ಲ ಚಿಕ್ಕ ವಯಸ್ಸಲ್ಲಿ ಕೇಳುವಾಗ ಇವರೆಂತ ಯಾವಾಗಲೂ ಸಂಜೆ ಬೊಬ್ಬೆ ಅಂತೇಳಿ ಎಲ್ಲ. ಬಟ್ ನಾವು ಒಂದು ಸ್ವಲ್ಪ ಏಜಿಗೆಲ್ಲ ಬಂದಾಗ ನನ್ನ ಅಮ್ಮನೇ ಸ್ಟಾಪ್ ಮಾಡಿಸಿದ್ರು ಅಪ್ಪನ ಹತ್ರ, ಬೇಡ ಮನೆಗೆ ಯಾರು ಬಂದು ಗಲಾಟೆ ಮಾಡೋದು ಈ ಥರ ಎಲ್ಲ ಬೇಡ ಅಂತ. ಇದ್ದಾರೆ 3 ಜನ ಹುಡುಗಿಯರಿದ್ದಾರೆ, ಬೇಡ ಅಂತ. ಮತ್ತು ಅಪ್ಪ ಅಮ್ಮ ಇಬ್ಬರೂ ಎಂಥದೇ ಇದ್ದಿದ್ರು, ನಮ್ಮದು ಆಫೀಸ್ ಇದೆ, ಅಲ್ಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ರು. ಹಾಗೆ ಅಪ್ಪ ಅಮ್ಮ ಅಂದರೆ ಬರೀ ಪಾಲಿಟಿಕ್ಸಲ್ಲಿ ಮಾತ್ರ ಅಲ್ಲ, ಅಪ್ಪ ಅಮ್ಮಂದು ಬಿಸ್ನೆಸ್ ಇದೆ, ಅಪ್ಪ ಅಮ್ಮಂದು ತೋಟ ಇದೆ, ಮತ್ತು ನಮ್ಮದು ಅಪಾರ್ಟ್ಮೆಂಟ್ಸ್ ಎಲ್ಲ ಇದೆ. ಅವರು ಅಂದರೆ ನಮ್ಮದು ಮೇಲೆ ಅವ್ರದ್ದೇನು ಡಿಪೆಂಡೆನ್ಸಿ ಏನೂ ಇಲ್ಲ, ಅವರು ಅವರಷ್ಟಕ್ಕೆ ಆರಾಮಾಗಿರ್ತಾರೆ. ಹಾಗೆ ಉದ್ಯಮ
ನಿಮ್ಮ ಕುಟುಂಬಕ್ಕೆ ಆಗ ಬಂದಿದೆ ಮೊದಲು. ಹಾ ಹೌದು ಬಿಸ್ನೆಸ್. ನೀವೀಗ ಆ ಕಡೆ ಕೆಳಿದಿದ್ದೀರಿ ಹಂಗೆ ಹಾ ನೋಡಕ್ ಕರೆಕ್ಟ್. ಬಟ್ ಬೇರೆ ಉದ್ಯಮ ಅಷ್ಟೇ. ಬಟ್ ಆಮೇಲೆ ಬರ್ತೀನಿ ಅದಕ್ಕೆ. ಬಟ್ ಈ ನಗ್ಸೋದಿದೆಯಲ್ಲ, ಅಂದ್ರೆ ಯಾವಾಗ್ಲೂ ಖುಷಿ ಆಗಿರೋದು, ಇನ್ನೊಬ್ರು ನಗ್ಸೋದು, ಇದೆಲ್ಲ ಹೆಂಗ್ ಶುರುವಾಯ್ತು ಪ್ರಿಯಾಂಕಾ ಅವ್ರಿಗೆ? ನಾನು ಇಂಜಿನಿಯರಿಂಗ್ ಅಲ್ಲಿ ಇದ್ದೆ, ಥರ್ಡ್ ಇಯರ್ ಎಲ್ಲಿ ಅಲ್ಲಿ. ಇಂಜಿನಿಯರಿಂಗ್ ಓದಿದ್ದು? ಕೆನರಾ ಇಂಜಿನಿಯರಿಂಗ್ ಕಾಲೇಜ್ ಅಂತ, Okay. ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ತುಂಬಾ ರೇರು ಹಾ ಹೆಣ್ಮಕ್ಳು ಮೆಕ್ಯಾನಿಕಲ್ ಓದೋದು. ನಾನು ಒಬ್ಳೇ ಇದ್ದಿದ್ದು ನನ್ನ ಕ್ಲಾಸಲ್ಲಿ. ಅದು ಹೇಗಾಗ್ತಿತ್ತು ಅಂತ ಹೇಳಿದ್ರೆ, ಎಲ್ಲ ಹುಡುಗರು ನನ್ನ ಹೌದು, ಫ್ರೆಂಡ್ಸ್ ಯಾವಾಗ್ಲೂ ಎಲ್ಲ ಹಂಗೆ. ಬಾಯ್ಸ್. ಅವ್ರು ಯಾರು ನನ್ನ ಹುಡುಗಿ ಅಂತ ಕನ್ಸಿಡರೇ ಮಾಡ್ತಿರ್ಲಿಲ್ಲ. ಬಾ ಮಚ್ಚ ಅನ್ನೋ ಥರ ಇರ್ತಿದ್ರು. ಮತ್ತೆ ಅವ್ರು ಈಗ ಹೋಲಿ ಎಲ್ಲ ಟೈಮಲ್ಲೆಲ್ಲ ನಾನು ಆಗ ಪ್ಯೂರ್ ವೆಜಿಟೇರಿಯನ್ ಇದ್ದೆ. ಅದೇ ಅವಾಗ ಪ್ಯೂರ್ ವೆಜಿಟೇರಿಯನ್. ಆಗ ಪ್ಯೂರ್ ವೆಜಿಟೇರಿಯನ್ ಇದ್ದೆ ನಾನು. 23 ಇಯರ್ಸ್ವರೆಗೂ ಪ್ಯೂರ್ ವೆಜಿಟೇರಿಯನ್ ಇದ್ದೆ. ಅವಾಗ ನಾನು ಬೇಡ ಅಂದ್ರೂ ತಲೆಗೆಲ್ಲ ಮೊಟ್ಟೆ ಹೊಡಿಯೋರು. ಆ ನಂತರ ನನ್ನನ್ನೊಂದು ಹುಡುಗಿ ನಾಜೂಕಾಗಿ ಹ್ಯಾಂಡಲ್ ಮಾಡ್ಬೇಕು ಆ ಥರ ಇರಲಿಲ್ಲ. ಎತ್ತಿ ನನ್ನನ್ನು ಈ ಗ್ರೀಸ್ ಇದು ನೀರಿಗೆಲ್ಲ ಹಾಕೋರು ಹೋಲಿ ಟೈಮಲ್ಲೆಲ್ಲ. ಆ ಥರ ಲೈಕ್ ಫುಲ್ ರಫ್ ಟಫ್ ಹುಡುಗರು ಎಲ್ಲರೂ ಆ ಥರದ್ದೇ ಫ್ರೆಂಡ್ಸ್. ಹಾ ಹೌದು. ಸೊ ಆ ಥರದ್ದೇ ಫ್ರೆಂಡ್ಸ್ ಇದ್ದಿದ್ದು. ಸೊ ಈ ಥರ ಕಾಲೇಜ್ ಈ ಎನ್ವೈರ್ಮೆಂಟಲ್ಲಿ ಇದ್ದೆ ನಾನು. ಆವಾಗ ಒಂದು ಆಡಿಷನ್ ಕಾಲ್ ಬಂದಿತ್ತು, ಕಲರ್ಸ್ ಕನ್ನಡದು. ಒಂದು ರಿಯಾಲಿಟಿ ಶೋ ಸ್ಟಾರ್ಟ್ ಆಗ್ತಿದೆ, ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಅವ್ರು ಬೇಕು ಅಂತ ಹೇಳಿ. ನನಗೆಂತ ಇಂಟ್ರೆಸ್ಟ್ ಇರಲಿಲ್ಲ ಆಗ. ನಿಮ್ಗೆ ಗೊತ್ತೂ ಇಲ್ಲ ಏನು ಅಂತ? ಅಂದರೆ ಈಗ ನಾನು ಚಿಕ್ಕ ವಯಸ್ಸಲ್ಲಿ ಟಿ ವಿ ಎಲ್ಲ ನೋಡಲಿಲ್ಲ ಅಷ್ಟು. ನಾನು ನೋಡಿದ್ದು ಸಿಲ್ಲಿಲಲ್ಲಿ ಪಾಪ ಪಾಂಡು, ದಂಡಪಿಂಡಗಳು 3. ಅದು ಬಿಟ್ಟರೆ ನನ್ನ ಅಮ್ಮ ಯಾವುದು ನೋಡ್ಲಿಕ್ಕೆ ಪರ್ಮಿಷನ್ನೇ ಕೊಡ್ತಿಲ್ಲ, ರಿಮೋಟೇ ಕೊಡ್ತಿರ್ಲಿಲ್ಲ. 3 ಪರ್ಮಿಷನ್ ಇತ್ತಾ? ಹಾಂ, ಅದಂದರೆ ಅವರದ್ದೇ ಅವ್ರು ಕೂತು ನೋಡೋದು. ಮತ್ತು ನನ್ನ ಅಪ್ಪ ಯಾವಾಗಲೂ ನ್ಯೂಸೇ, ಅದ್ರಲ್ಲಿ ನ್ಯೂಸಲ್ಲಿ ಬೊಬ್ಬೆ ಯಾವಾಗಲೂ. ಬೆಳಿಗ್ಗೆ 7 ಗಂಟೆಗೆ ಶುರು ಆಗ್ತಿತ್ತು, ಅಲ್ಲಿಂದ ಲೈಕ್ ಅದು ನಿಲ್ಲಿಸ್ತಾನೆ ಇರಲಿಲ್ಲ ನ್ಯೂಸ್. ಮತ್ತು ಈ ಸಂಜೆ ಆದ್ರೂ ಸಂಜೆದೊಂದು ನ್ಯೂಸ್ ಇರ್ತಿತ್ತು ಗೊತ್ತುಂಟಾ, ಅದಾದ ನಂತರ ಒಂದು 7:30 ಒಂದು ನ್ಯೂಸ್ ಬರ್ತಿತ್ತು ಕಾಣಿಸ್ತದೆ. ಅದಾದ ತಕ್ಷಣ ಸಿಲ್ಲಿಲಲ್ಲಿ ಇರ್ತಿತ್ತು. ನಮ್ಗೆ ಆಗೊಂದು ಸಿಲ್ಲಿಲಲ್ಲಿ ನೋಡ್ಲಿಕ್ಕೆ ಅಂದ್ರೆ ಸ್ವಲ್ಪ ಬಿಡ್ತಿದ್ರು, ಆಗ ಬಂದು ನೋಡ್ತಿದ್ವಿ. ಹಾ ಹೌದು, ಅದೊಂದು ನೋಡ್ತಿದ್ವಿ. ಅದು ಬಿಟ್ಟರೆ ನಮ್ಗೆ ಎಂತ ನಾವು TV ಮೂವೀಸ್ ನೋಡಿದ್ದೆಲ್ಲ ನಂಗೆ ಅಷ್ಟು ನೆನಪೇನಿಲ್ಲ. ಈವನ್ ಒಂದು ಚೂರು ಮಕ್ಕಳು ನೋಡಬಾರ್ದಿರೋ ಅಂತ ಒಂದು ಸಣ್ಣ ತುಣುಕು ಬಂದ್ರೂ ನಮ್ಮ ನೋಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. 10th ಸಹ ತುಂಬ ಅದೆಲ್ಲ ತುಂಬ ಸ್ಟ್ರಿಕ್ಟಾಗಿ ನೋಡ್ತಾಯಿದ್ರು. ಸೊ ಈ ಥರದ್ದು ಇದರಲ್ಲಿ ನನಗೆ ಈ ಸೀರಿಯಲ್ಸ್ TV ಹೆಂಗೆ ರನ್ ಆಗುತ್ತೆ ಅದೆಲ್ಲ ಎಂತ ನಂಗೆ ಅಷ್ಟು ಅಂದಾಜಿರಲಿಲ್ಲ. ನಾನು ಇಂಜಿನಿಯರಿಂಗ್ ಬಂದಮೇಲೆ ನಾನು ಸ್ವಲ್ಪ ರಿಯಾಲಿಟಿ ಶೋಸ್ ನೋಡ್ತಿದ್ದೆ. ಯಾವುದು ಅಂದರೆ ರೋಡೀಸ್ ಎಲ್ಲ ಬರ್ತಿತ್ತು, ಹಿಂದಿ ರಿಯಾಲಿಟಿ ಶೋಸ್. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಅದನ್ನು ನೋಡ್ತಿದ್ರು. ಸೊ ನಾನು ಅದನ್ನು ನೋಡಲಿಕ್ಕೆ ಶುರು ಮಾಡಿದ್ದೆ. ಆಗ ಅದು ಅಂದರೆ ನಮ್ಮದು ಈ ಹಾಸ್ಟೆಲಲ್ಲಿ ಒಂದು TV ಇರ್ತಿತ್ತಲ್ಲ, ಅದ್ರಲ್ಲಿ ಹಾಕ್ತಿದ್ರು, ನಾವೆಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ವಿ. ಹೌದು ಹೌದು, ಹಾಸ್ಟೆಲಲ್ಲಿ ಇದ್ದಿದ್ದು. ಸೊ ಅದೇ ಇದರಲ್ಲಿ ಇದ್ವಿ. ಸೊ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಅವ್ರು ಬೇಕಂತ ಹೇಳುವಾಗ ನನಗೆ ಒಂದು ಆಯಿತು ನೋಡು, ಹಾಕಿ ನೋಡುವ, ಸಿಗ್ತದೆ ನೋಡುವ ಅಂಥೇಳಿ. ಅದು ನನಗೆ ನಮ್ಮ ಊರಿಗೆ ಗೊತ್ತೇ ಆಗೋದಿಲ್ಲ ಆಡಿಷನ್ಸ್ ಇದ್ದರೆ. ನನಗೆ ಹೇಗೆ ಗೊತ್ತಾಯಿತು ಅಂದರೆ, ನಂದು ಕಸಿನ್ ಒಬ್ಬನಿಗೆ ಅದು ಬಂತು. ಅವನು ಹೇಳ್ದೆ, ನೀನೊಮ್ಮೆ ಟ್ರೈ ಮಾಡಿ ನೋಡು, ಅದ್ರಲ್ಲಿ ನನ್ನ ಲೈಕ್ ಫ್ರೆಂಡ್ ಕೆಲಸ ಮಾಡ್ತಿದ್ದಾಳೆ, ಅವಳು ಹೇಳಿದ್ಲು ನಿನ್ನನ್ನು ಮೀಟ್ ಆಗಿದ್ದಾಳಂತವಳು ಒಂದು ಸರ್ತಿ, ನೀನೊಮ್ಮೆ ಟ್ರೈ ಮಾಡು ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ನಾನೊಂದು ಲೈಕ್ ಫಾರ್ಮ್ ಫಿಲ್ ಮಾಡಿ ಹಾಕಿರೋದು ಅಷ್ಟೇ. ಆಯಿತಾ, ಅದಾದ ನಂತರ ಅವರು ಈ ಕಾಲೇಜ್ಗೆಲ್ಲ ಹೋಗ್ತಾರಲ್ಲ ಆಡಿಷನ್ಸ್. ಸೊ ಈ ಥರ ಆಡಿಷನ್ ಬಂದದಲ್ಲಿ ನಮ್ಮ ಕಾಲೇಜಿಗೆ ಬಂದಿದ್ದಾರೆ, ನನಗೆ ಗೊತ್ತೂ ಆಗಲಿಲ್ಲ. ನಾನು ಎಲ್ಲರಿಗೆ ಗೇಲಿ ಮಾಡಿಕೊಂಡು ನೆಗಡಿಕೊಂಡು ಇದೇ ಜೋಲಿ ಅಂದರೆ ಗೊತ್ತಲ್ಲ, ಹಾಗೆ ಇದರಲ್ಲಿ ಇದ್ವಿ. ಸೊ ಅದರಲ್ಲಿ ಒಬ್ಬರು ಕಾಲ್ ಮಾಡಿ ಕಾಲೇಜಿಂದ ನನ್ನ ಅಂದರೆ ನಂಬರ್ ಕೊಡಿ ಅವರದ್ದು ಅಂತ ಹೇಳಿದರು. ಆವಾಗ ಏನಾಯಿತು, ನನಗೆ ಕಾಲ್ ಬಂತು, ಇದು ಕಲರ್ಸ್ ಕನ್ನಡದಿಂದ ಅಂತ. ನಂಗೆ ಯಾರು ಮಾಡ್ತಾರೆ ಕಲರ್ಸ್ ಕನ್ನಡದಿಂದ ಕಾಲ್? ಸುಳ್ಳು, ಯಾರೋ ನನ್ನ ಕ್ಲಾಸ್ಮೇಟ್ಸ್ ಗೊತ್ತಲ್ಲ ನಾನು ಕಳಿಸಿದ್ದೀನಿ ಫಾರ್ಮ್ ಅಂತ, ಯಾರೋ ಸುಮ್ಮನೆ ಅಂತೇಳಿ. ಹೌದೌದು, ನೀವು ಕಲರ್ಸ್ ಕನ್ನಡದಿಂದ ನಾನು ನ್ಯಾಷನಲ್ ಜಿಯೋಗ್ರಫಿಯಿಂದ ಹೇಳಿ ಅಂತೇಳಿ ಹೇಳಿದೆ. ಅದಕ್ಕೆ ಇಲ್ಲ, ನೀವು ನಿಜ ಹೇಳ್ತಿದ್ದೇವೆ, ಸುಮ್ಮನೆ ಕೂತ್ಕೊಳ್ಳಿ, ನನಗೆ ಪುರ್ಸೋತಿಲ್ಲ ಇದಕ್ಕೆಲ್ಲ ಅಂತ ಹೇಳಿ ಇಟ್ಟಿದೆ. ಕಟ್ ಮೇಲೆ ಮತ್ತೆ ವಾಪಸ್ ಕಾಲ್ ಮಾಡಿದ್ರು. ಮತ್ತೆ ಆಯಿತು, ಇವ್ರು ಗಳಿಗಳಿ ಮಾಡ್ತಿದ್ದಾರೆ ಅಂದರೆ ನಿಜ ಇರ್ಬೋದೇನೋ ಅಂತ. ಮತ್ತೆ ನಾನು ಮಾತಾಡಿದೆ, ನೀವು ಬೆಂಗಳೂರು ಬರ್ಲಿಕ್ಕಾಗುತ್ತಾ, ಹೀಗೆ ಆಡಿಷನ್ ಇದೆ ಒಂದು ಕೊಡ್ಲಿಕ್ಕಾಗುತ್ತಾ ಅಂತ. ನಾನು ಮತ್ತೆ ಅಣ್ಣನಿಗೆ ಕೇಳಿದೆ, ಇದು ಸತ್ಯವ ಇರ್ಬೋದಾ ಅಂತೇಳಿ. ಮತ್ತೆ ನಾವೇನು ಮಾಡಿದೆ, ಥರ್ಡ್ ಇಯರ್ ಇಂಜಿನಿಯರ್. ಹಾಂ, ಸಿಕ್ಸ್ತ್ ಅಲ್ಲ, ಫಿಫ್ತಲ್ಲಿದ್ದೆ ನಾನು. ಸೊ ಇದು ಬನ್ನಿ ಅಂತೇಳಿ ಹೇಳಿದ್ರು. ಆ ನಂತರ ನಾನು ಓಕೆ ನೋಡುವ ಅಂತ ಹೇಳಿ ಬೆಂಗಳೂರಿಗೆ ಬಂದೆ. ನಂದು 0001 ಫಸ್ಟ್ ಆಡಿಷನ್ ನಾನೇ ಕೊಟ್ಟಿದ್ದು. ನಾನು ಫಸ್ಟಿಗೆ ಸೆಲೆಕ್ಟ್ ಆಗಿದ್ದೇನೆ. ಆಯಿತಾ, ಅದು ಹೇಗೆ ಬಂದೆ, ನನಗೆ ಎಂತ ಮಾತಾಡಬೇಕು ಏನು, ಕ್ಯಾಮ್ರಾ ಹೆಂಗಿದೆ ಏನು ಎಂಥ ಐಡಿಯಾವೇ ಇಲ್ಲ. ನಿಂತ್ಕೊಳ್ಳಿ, ಹಿಂಗೆ ತಿರುಗಿ ಅಂದರು.
ನಾನು ಹಿಂಗೆ ತಿರುಗಿದೆ ಮತ್ತು ಹೀಗೆ ಕೂತ್ಕೊಂಡು ಮಾತಾಡಿದ್ದು. ಆಗ ನಂಗೆ ಗೊತ್ತಿಲ್ಲ ಹೀಗೆ ಕೂತ್ಕೊಂಡು ಮಾತಾಡಿದರೆ ಸರಿ ರೆಕಾರ್ಡ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಕ್ಯಾಮ್ರಾ ಓಡ್ತಾ ಇತ್ತು. ಹಾಂ, ಈ ಥರ ಅಂದರೆ ಕ್ಯಾಮ್ರಾಮ್ಯಾನ್ ಹಿಂಗೆ ಕೂತ್ಕೊಂಡು ಹಿಂಗೆಲ್ಲ ಮಾಡ್ತಾಲೇ ಇರಲಿಲ್ಲ. ಅವರಷ್ಟಕ್ಕೆ ಇದ್ದರು. ನಾನು ಅಂದ್ಕೊಂಡೆ ಓಕೆ ಇವರೇನೋ ನನ್ನ ಹತ್ರ ಡೈರೆಕ್ಟ್ ಮಾತಾಡ್ತಿರೋದು ಅಂತೇಳಿ. ನಂತರ ಮಾತಾಡಿ ಕ್ವೆಶನ್ಸ್ ಎಲ್ಲ ಕೇಳಿದರು, ಹೇಗೆ ನಿಮ್ಮ ಊರು ಹೇಗೆ ಇದು ಹೇಗೆ ಅಂತ. ನಾನೊಂದು ಕಾಲೇಜಿದ್ದು ಸ್ಟೋರೀಸ್ ಅದು ಇದೆಲ್ಲ ಹೇಳಿದ್ದೆ. ಆನಂತರ ನೀವು ಹೇಗೆ ಜನ ಹೇಗೆ ಅಂತ. ನಾಲ್ದೇನ ಹಿಂಗೆ ಜನ ನನಗೆ. ಮತ್ತು ನೀವು ಆಡಿಷನ್ ಅಂದರೆ ಏನು ಮಾಡ್ತೀರಿ? ನನಗೆ ಎಂತ ಮಾಡ್ಲಿಕ್ಕೆ ಬರೋದಿಲ್ಲ, ನೀವೆಲ್ಲ ಹೇಳಿದೆ ಅಂತ ಕ್ವೆಶನ್ ಕೇಳ್ತೇನೆ ಆನ್ಸರ್ ಮಾಡಿ. ನಾನು ಅಷ್ಟೇ ಓಕೆ ಬಂದದ್ದು ಅಂತ ಹೇಳಿದೆ. ಮತ್ತು ನಂಗೆ ಪ್ರಿಪೇರ್ ಎಲ್ಲ ಆಗಲಿಲ್ಲ ಹೇಳಿದೆ. ಇಲ್ಲ ನೀವು ಪ್ರಿಪೇರ್ ಆಗೋದೇನು ಬೇಡ, ನಾನು ಕೇಳಿದೆ ಕಾನ್ಸ. ಅವ್ರು ಮತ್ತು ತುಂಬ ಕ್ವೆಶನ್ಸ್ ಎಲ್ಲ ಕೇಳಿದರು. ಹಾಂ, ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಇದೆಯಾ? ಹ್ಞೂ ಇದೆ ಅಂತ ಹೇಳಿದೆ. ನಾನು ಕಬಡ್ಡಿಯಲ್ಲೆಲ್ಲ ಇದ್ದೇನೆ, ಯೂನಿವರ್ಸಿಟಿ ಟೀಮಲ್ಲೆಲ್ಲ ಇದ್ದೇನೆ ಅಂತ ಹೇಳಿದೆ. ಅದಕ್ಕೆ ಹೌದಾ ಓಕೆ ಅಂತ ಹೇಳಿದರು. ಅವರಿಗೆ ಅದರಲ್ಲಿ ನನ್ನಲ್ಲಿ ಎಂತ ಕಂಡಿತ್ತು ನಂಗೆ ಗೊತ್ತಿಲ್ಲ. ಕಾಲ್ ಬಂತು, ನಾನು ಹೋದೆ ಫಸ್ಟ್ ಶೋಗೆ. ಅದು ಈ ರಿಯಾಲಿಟಿ ಶೋ ಹೇಗೆ ಅಂತ ಹೇಳಿದರೆ ಹಾರು, ಸ್ವಿಮ್ ಮಾಡು ಸಮುದ್ರದಲ್ಲಿ, 1 ತಿಂಗಳು ಸಮುದ್ರದಲ್ಲಿ, 1 ತಿಂಗಳು ಡೆಸರ್ಟಲ್ಲಿ, 1 ತಿಂಗಳು ವೆಸ್ಟರ್ನ್ ಘಾಟ್ಸಲ್ಲಿ, ಈ ಥರದ್ದು ಒಂದು ಶೋ. ಹೆಸರು ಚಾಂಪಿಯನ್ ಅಂತ. ರೆಹಮಾನ್ ಹಸನ್ ಅವರು ಇದಾಗಿದ್ರು, ಹೋಸ್ಟ್ ಆಗಿದ್ರು. ಆ ಶೋ ಅಲ್ಲಿ ನಾನು ಬಾಯಿಗೆ ಬಂದದ್ದು ಮಾತಾಡಿದ್ದೇನೆ. ನನಗೆ ಕಂಟೆಂಟ್ ಏನು ಮಾತಾಡ್ಬೇಕು ಏನು ಗೊತ್ತಿಲ್ಲ. ವೆರಿ ರಾ ಕ್ಯಾರೆಕ್ಟರ್. ಲೈಕ್ ಅಂದರೆ ನಿಮಗೆ ಗೊತ್ತಾಯ್ತಲ್ಲ, ಎಂತ ಕೇಳಿದರೆ ಸಹ ಅಲ್ಲಿ ಏನಾರು ನಡೀತಿರುತ್ತೆ. ಈ ಟೈಮಲ್ಲಿ ಅವರಿಗೆ ಅಗೇನ್ಸ್ಟ್ ಮಾತಾಡಬಾರ್ದು, ಸೆನ್ಸಿಟಿವ್ ಆಗಿರಬೇಕು, ಅದೆಲ್ಲ ನಂಗೆ ಗೊತ್ತಿರಲಿಲ್ಲ. ಅನ್ಸುತ್ತೋ ಮಾತಾಡ್ತೀನಿ. ಹಾಂ, ಎಂತ ನೀ ಹಾಗೆಲ್ಲ ಮಾಡೋದು, ನಂಗೆ ಇದೆಲ್ಲ ಇಷ್ಟ ಆ ಥರದ್ದು ಕ್ಯಾರೆಕ್ಟರ್ ಇತ್ತು. ಈಗ ಸ್ವಲ್ಪ ಪಾಲಿಶ್ಡ್ ಇದ್ದೇನೆ, ಏಜ್ ಆಗ್ತಿದ್ದಂಗೆ ಸ್ವಲ್ಪ ಇದ್ದಾಗ. ಇವರು ಲೈಕ್ 10-12 ಇಯರ್ಸ್ ಬ್ಯಾಕ್ ಇದು ಆಯಿತಾ. ಹಾಗೆ ಬಾಯಿಗೆ ಬಂದದ್ದೆಲ್ಲ ಮಾತಾಡಿದ್ದೇನೆ. ಮಾತಾಡಿದ ಅಲ್ಲಿ ಅದು ಹೊರಗಿನ ಜನಕ್ಕೆ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್. ನಮಗೆ ಆ ಶೋ ಅಲ್ಲಿ ಇದ್ದಾಗ 3-4 ಮಂತ್ಸ್ ನಮಗೆ ಎಂತ ಗೊತ್ತಿಲ್ಲ, ಗೊತ್ತಾಗಲಿಲ್ಲ. ಹೊರಗೆ ಬಂದ ಮೇಲೆ ನಾನು ಟಿ ವಿಯಲ್ಲಿ ನೋಡಿ ಎಲ್ಲ ನೋಡಿ ನಗಾಡ್ತಿದ್ದಾರ ನನ್ನನ್ನು. ನಾನು ಫಸ್ಟ್ ಅಂದ್ಕೊಂಡೆ ನಾನು ಹಿಂಗಿರೋದಕ್ಕೆ ನಗಾಡ್ತಿದ್ದಾರೆ ಅಂತ. ಆಮೇಲೆ ಗೊತ್ತಾಯ್ತು ಓಕೆ ನಾನು ಮಾತಾಡೋದು ಇವರಿಗೆ ಫನ್ನಿ ಅನಿಸ್ತಿದೆ. ಅಂದರೆ ಸ್ವಲ್ಪ ಅಂದರೆ ಲೈಕ್ ಹಿಂಗೆ ಅಂದರೆ ಈಗ ಕೂತ್ಕೊ ಅಂದರೆ ನಾನು ಹಿಂಗೆಲ್ಲ ಕೂತೆಲ್ಲ ನನಗೆ ನಯ ನಾಜುಕೆಲ್ಲ ಇಲ್ಲ ಅಲ್ಲ. ಹೋಗು ಈ ಥರ ಮಾತಾಡ್ತಿದ್ದೆ ನಾನು, ಗೊತ್ತಾಯ್ತಾ? ಇರಲಿಲ್ಲ ಆಗ. ಹಾಂ, ಅಂದರೆ ನಿಮಗೆ ಇಮ್ಯಾಜಿನ್ ನಾನೊಂದು ಫುಲ್ ಹಳ್ಳಿಯಿಂದ ಬೆಳೆದು ಬಂದದ್ದು. ಈವನ್ ಅದೇ ಸೇಮ್ ಸರ್ಕಲ್, ಅದೇ ಸೇಮ್ ಊರು, ಸೇಮ್ ಫ್ರೆಂಡ್ಸ್ ಎಲ್ಲ ಅದೇ. ನಿಮಗೆ ಹೊರಗಿದ ಎಕ್ಸ್ಪೋಜರೇ ಇಲ್ಲ. ನೀ ಸಡನ್ನಾಗಿ ಬಂದು ನಾನು ಟಿ ವಿಗೆ ಹಾಕಿದರೆ ನಿಂಗೆ ಎಂತ ಮಾತಾಡ್ಲಿಕ್ಕೆ ಬರ್ತದೆ? ಅದೇ ಎಂತ ಗೊತ್ತಿದೆ ಅದನ್ನೇ ಮಾತಾಡ್ಲಿಕ್ಕೆ ಬರೋದಲ್ಲ. ಜನ ಯಾಕೆ ಇಷ್ಟಪಟ್ಟರು ಅಂದರೆ ನೀವು ಹೆಂಗಿರ್ಬೇಕೋ ಹಾಗೇ ಇದ್ದೀರಿ. ಹಾಂ, ಆಗ ನನಗೆ ಗೊತ್ತಿರಲಿಲ್ಲ ಅಲ್ಲ. ಆನಂತರ ನಂಗೆ ಆಯಿತು, ನನ್ನನ್ನು ನೋಡಿ ಜನ ನಗಾಡಿದ್ರು, ನಂಗೆ ಫುಲ್ ಖುಷಿ ಆಯಿತು. ಮತ್ತು ನಾನು ಹೋದೆ, ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ಗ್ಯಾಪ್ ತಗೊಂಡಲ್ಲ, ನಂದು ಇಂಟೆನ್ಷನ್ ಒಂದು ಶೋ ಮುಗಿಸಿದೆ, ನಾನು ಹೋದೆ. ನಾನು ಕಾಲೇಜ್ ಇಂಜಿನಿಯರಿಂಗ್ ಫೈನಲ್ ಇಯರ್ಗೆ ಹೋದೆ. ಮತ್ತೆ ಬೇರೆ ಆಕ್ಟಿಂಗ್ ಮಾಡಬೇಕು ಆ ಥರದ್ದೆಲ್ಲ ಏನು ಗೊತ್ತಿಲ್ಲ ನಿಮಗೆ? ಅಲ್ಲ, ಗೊತ್ತಿದ್ರು ಸಹ ನಂಗೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕಾದಿದ್ದೆಲ್ಲ ಎಂತ ಗೊತ್ತಿಲ್ಲ. ಅಲ್ಲಿಗೆ ಶೋ ಮುಗೀತು. ಶೋ ನಾನು ರನ್ನರ್ ಅಪ್ ಆದೆ. ಲೈಕ್ ಶೋ ಇದು ಹಾಂ, ನಾನು ವಾವ್ ಬಂದದಕ್ಕೆ ಜಾಲಿ ಆಯ್ತು, ಖುಷಿ ಆಯ್ತು. ಸ್ವಲ್ಪ ದುಡ್ಡು ಸಹ ಬಂತ. ಹಾಂ, ಸ್ವಲ್ಪ ದುಡ್ಡು ಬಂತು. ಸರಿ, ಆವಾಗ ಒಂದು ಚಂದದ ಫೋನ್ ತಗೊಂಡೆ. ಮತ್ತೆ ಇಲ್ಲ ಒಂದೇ ಫೋನ್ ಒಂದೇ ತಗೊಂಡೆ. ಅದಾದ್ಮೇಲೆ ಉಳಿದ ದುಡ್ಡೆಲ್ಲ ಅಕೌಂಟಲ್ಲೇ ಇಟ್ಕೊಂಡಿದ್ದೆ. ನಾನೇನು ಖರ್ಚು ಮಾಡಿರಲಿಲ್ಲ, ಎಲ್ಲ ಇಟ್ಕೊಂಡಿದ್ದೆ. ಬಟ್ ನಂಗೆ ಅದೊಂದು ರಿಚ್ ಫೀಲಿಂಗ್ ಬರುತ್ತಲ್ಲ. ಇಲ್ಲಂದ್ರೆ ಅಪ್ಪ ಯಾವಾಗಲೂ ಕೊಡ್ತಿದ್ದದಲ್ಲ. ಈಗ ನಂದೇ ದುಡ್ಡು, ನಂದು ದುಡ್ಡು, ನಾನು ತಿಂಗ್ಳಿದ್ ಲೆಕ್ಕ ಮನೇಲಿ ಹೇಳಬೇಕು ಅಂತಿಲ್ಲ, ನನ್ನ ಹತ್ರ ದುಡ್ಡಿದೆ ಅಂತ ಒಂದು ಫೀಲಿಂಗ್ ಆಯಿತು. ನಂಗೆ ಅಲ್ಲಿಗೆ ಸ್ಯಾಟಿಸ್ಫೈ ಆಗಿದ್ದೆ. ನಾನು ವಾಪಸ್ ಬಂದೆ, ಜಾಲಿ ಆಯಿತು. ಕಾಲೇಜಲ್ಲಿ ಬಂದೆ, ಎಲ್ಲರೂ ನನ್ನ ಹತ್ರ ಎಲ್ಲ ಮಾತಾಡಿಸ್ತಿದ್ರು. ಹಾಂ, ಅಂದರೆ ನೀನು ಟಿ ವಿಯಲ್ಲಿ ಬಂದಿದ್ದಲ್ಲ, ನಾನು ನೋಡಿದೆ, ನಿಂದು ಚೆನ್ನಾಗಿತ್ತು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ನಾವು ಫುಲ್ ಖುಷಿ ಆದೆ. ಹಾಂ, ಅಲ್ಲಿಗೆ ನಂದು ಅದು ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಮುಗೀತು ನಂದು. ಇಲ್ಲ, ನಂದು ಇಂಜಿನಿಯರಿಂಗ್ ಇತ್ತಲ್ಲ, ನಾನು ಇಂಜಿನಿಯರಿಂಗ್ ಆದಮೇಲೆ ಇಂಜಿನಿಯರಿಂಗ್ ಜಾಬಿಗೆ ಹೋಗಬೇಕು ಆ ಥರ ಇತ್ತು. ಬಟ್ ನಾನು ಇಂಜಿನಿಯರಿಂಗ್ ಫೈನಲ್ ಇಯರಿಗೆ ಬಂದಾಗ ನನಗೆ ಅನಿಸ್ತು, ನಂಗೆ ಯಾಕೋ ಇಂಜಿನಿಯರಿಂಗ್ ಮೇಲೆ ಫೀಲಿಂಗೇ ಬರ್ತಾ ಇಲ್ಲ. ಯಾಕೆ ನನಗೊಮ್ಮೆ ಟಿ ವಿಯಲ್ಲಿ ಕಂಡೆ ಅಲ್ಲ, ನಂಗೀಗ ಹೆಂಗೆ ನನಗೆ ಅದು ಭಾರಿ ಖುಷಿ ಕೊಟ್ಟಿತ್ತಲ್ಲ. ಟಿ ವಿಲಿ ಕಂಡದ್ದು ನಂಗೆ ಖುಷಿ ಕೊಡ್ತಲ್ಲ, ನಾನು ಟಿ ವಿಲಿ ಡಾನ್ಸ್ ಮಾಡಿದ್ದು ನಂಗೆ ಖುಷಿ ಕೊಡ್ತಲ್ಲ.
ಅಂಥೇಳಿ ನನಗೆ ಅದೊಂದು ಒಳಗಡೆ ಒಂದು ಫೀಲಿಂಗ್ ಆಯಿತು. ಎಂತ ಇಂಜಿನಿಯರಿಂಗ್ ಯಾಕೆ ಬೇಕೀಗ ಅಂತ? ಹಾಗಂತ ಬಿಡ್ಲಿಕ್ಕೆ ನಾನು ನಮ್ಮ ಸ್ಟ್ರಿಕ್ಟ್ ಅಲ್ಲ. ಇಂಜಿನಿಯರಿಂಗ್ ಮುಗಿಯದೆ ಎಲ್ಲಿಗೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಇಂಜಿನಿಯರಿಂಗ್ ಫೈನಲ್ ಇಯರಿಗೆ ಬಂದೆ. ಇಂಜಿನಿಯರಿಂಗ್ ಫೈನಲ್ ಇಯರಿಗೆ ಬಂದಾಗ ಮಜಾ ಭಾರತ ಡೈರೆಕ್ಟರ್ ಆ್ಯಂಡ್ ಚಾಂಪಿಯನ್ ಶೋ ಡೈರೆಕ್ಟರ್ ಒಬ್ಬರೇ, ಉತ್ತಮ್ ಸರ್ ಅಂತ. ಅವರು ನನಗೆ ಕಾಲ್ ಮಾಡಿದ್ರು, ಹೀಗೆ ಒಂದು ಶೋ ಸ್ಟಾರ್ಟ್ ಆಗ್ತಿದೆ, ನೀನು ಬರ್ತೀಯಾ ಅಂತ. ನಾನು ಹೇಳಿದೆ, ನಾನು ಇಂಜಿನಿಯರಿಂಗ್ ಫೈನಲ್ ಇಯರ್, ಇನ್ನೂ ಎಕ್ಸಾಮ್ ಆಗಲಿಲ್ಲ ನಂದು, ನಾನು ಹೀಗೆ ಹೋದರೆ ನನ್ನ ಮನೇಲಿ ಬೈದಾರೆ ನನಗೆ, ನಾನು ಬರೋದಿಲ್ಲ ಹೇಳಿದೆ. ಇಲ್ಲ, ನೀನು ಯಾವಾಗ ನಿಂದು ಇಂಜಿನಿಯರಿಂಗ್ ಮುಗೀತದಲ್ಲ ಆಗ ನೀನು ನನಗೆ ಹೇಳು ಅಂತ ಹೇಳಿದರು. ಆಯಿತು ಅಂತ ಹೇಳಿದೆ. ಅವರಿಗೆ ನಾನು ಆ ಶೋ ಅಲ್ಲಿ ಅದು ಲೈಕ್ ಅಂದರೆ ಫನ್ ಆಗಿತ್ತಲ್ಲ, ಸೊ ಅವರಿಗೆ ಒಂದು ಸ್ವಲ್ಪ ಆ ಥರದ್ದೇ ಹುಡುಗಿ ಬೇಕಿತ್ತು, ಯಾಕಂದ್ರೆ ಕಾಮಿಡಿ ಶೋಗೆ ಅಂತ ಹೇಳಿ. ಮತ್ತು ಈ ಮ್ಯಾಂಗ್ಳೂರ್ ಆ್ಯಕ್ಸೆಂಟ್ ಇರೋದ್ರಿಂದ ಅವರಿಗೆ ಆ ಥರದ್ದು ಮಾತಾಡೋರು ಬೇಕಿತ್ತು. ಹಾಗೆ ಅಂತ ಹೇಳಿ ಅದಾಗಿ 3 months ಆಯಿತು. 3 months ಆಗಿ ನಾನು ಮುಗೀತು. ಇವತ್ತು ಎಕ್ಸಾಮ್ ಮುಗೀತು ಅಂದರೆ ನಾನು ಕಾಲ್ ಮಾಡಿದೆ ಅವರಿಗೆ. ಸೊ ನಂದು ಮುಗೀತು ಇಲ್ಲ, ನನಗೆ ಸಡನ್ ತಲೆಗೆ ಬಂದದ್ದು ಎಕ್ಸಾಮ್ ಮುಗ್ದ ಮೇಲೆ. ಓಕೆ, ನಾನು ಪಾಸ್ ಆಗ್ತೇನೆ ಅಂತ ಗೊತ್ತಾಯ್ತಲ್ಲ, ಸಡನ್ ತಲೆಗೆ ಬಂತು, ನಾನು ಇವತ್ತು ಕಾಲ್ ಮಾಡ್ತೇನೆ, ನಾಳೆಯಿಂದನೇ ನಂಗೆ ಆಗ ಜಾಬ್ ಇರುತ್ತೆ ಅಂತ ನನಗೆ ತಲೆಯಲ್ಲಿ ದುಡ್ಡು ಬರುತ್ತಲ್ಲ. ಆಗ ನನಗೆ ನಂದು ಆ್ಯಕ್ಟಿಂಗ್ ಎಲ್ಲ ಗೊತ್ತಿಲ್ಲಲ್ಲ, ದುಡ್ಡು ಬರುತ್ತಲ್ಲ ಅಂತ. ಯಾಕಂದರೆ ಫಸ್ಟ್ ಶೋ ಅಲ್ಲಿ ನನಗೆ ದುಡ್ಡು ಬಂದಿದೆ, ನನಗೆ ಅದು ದುಡ್ಡು ಬರುತ್ತೆ, ನಾನು ಈಗ ಆ್ಯಕ್ಟಿಂಗ್ ಮಾಡ್ತೇನೆ, ಆಗ ನನಗೆ ತಿಂಗಳ ದುಡ್ಡು ಬರುತ್ತೆ. ನಾನಿನ್ನು ಜಾಬ್ ರೆಸ್ಯೂಮೆ ಕಳಿಸಿ ಅವ್ರ ಜಾಬ್ ಇದು ಸಿಗೋವರೆಗೂ ಗೊತ್ತಿಲ್ಲ ಯಾವಾಗ ಸಿಗುತ್ತೆ ಅಂತ. ಈಗ ನಂಗೆ ಪಟ್ಟ ಸಿಗೋ ಚಾನ್ಸಸ್ ಇದೆಯಲ್ಲ ಅಂತ ಹೇಳಿ ನಾನೇನು ಮಾಡಿದೆ, ಅವ್ರಿಗೆ ಕಾಲ್ ಮಾಡಿದೆ, ಹಿಂಗೆ ನನಗೆ ಎಕ್ಸಾಮ್ ಮುಗೀತು, ನೀ ಇಮಿಡಿಯೇಟ್ ಹೊರಟು ಬಾ ಅಂತ ಹೇಳಿದ್ರು. ನಾನೇನು ಮಾಡಿದೆ, ಹಾಸ್ಟೆಲಿಂದೆಲ್ಲ ಮನೆಗೆ ಡ್ರೆಸ್ ಎಲ್ಲ ಡಂಪ್ ಮಾಡಿ, ಖಾಲಿ ಮಾಡಬೇಕಿತ್ತಲ್ಲ, ಎಲ್ಲ ಡಂಪ್ ಮಾಡಿ ಇಮಿಡಿಯೇಟ್ ಬೆಂಗಳೂರಿಗೆ ಅಣ್ಣನ ಮನೆಗೆ ಅಂತ ಹೊರಟು ಬಂದೆ.